ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಸೊ ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು. ಸೊ ನಮ್ಮನೇಲಿ ನಾನು ಹೇಗೆ ಸಿಂಪಲ್ಲಾಗಿ ಹಬ್ಬ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಇದು ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನನ್ನ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇವತ್ತು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇದು ನಮ್ಮ ದೇವ್ರ ಮನೆ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹೂವು ಹಾಕಿ. ಸೊ ಇದು ಕೃಷ್ಣನಿಗೂ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಫ್ರೆಂಡ್ಸ್, ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮನಿಗೆ ಇಬ್ರಿಗೂ ಎಡೆ ಇಕ್ಕಿ ಮನೆಯಲ್ಲಿ ಫಸ್ಟು ಪೂಜೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವರು ನಮ್ಮಪ್ಪ ಅಮ್ಮ. ಸೊ ಇವರು ಫ್ರೆಂಡ್ಸ್ ಸುಮನ್ ಅವರ ಡ್ಯಾಡಿ, ಅಂದರೆ ನನಗೆ ಮಾವ. ಸೊ ಈಗ ಸುಮನ್ ಪೂಜೆ ಮಾಡ್ತಿದ್ದಾರೆ. ಸೊ ಈಗ ಸುಮನ್ ಪೂಜೆ ಮಾಡಬೇಕಾದ್ರೆ ವೀಡಿಯೋ ತೊಗೊಂಡೆ. ನಾನು ಪೂಜೆ ಮಾಡಬೇಕಾದ್ರೆ ವೀಡಿಯೋ ತೊಗೊಂಡಿರಲಿಲ್ಲ ಫ್ರೆಂಡ್ಸ್. ಸುಮನ್ ಮಾಡ್ತಾಯಿದ್ರು, ಅದಕ್ಕೆ ನಂದು ವೀಡಿಯೋ ಹಾಗೆ ಮಾಡ್ತಾಯಿದ್ದೆ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಗುಣಿ ಹತ್ರ ಹೋದ್ವಿ. ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಗುಣಿ ಹತ್ರ ಹೋದ್ವಿ. ಗುಣಿ ಹತ್ರನೂ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಸೊ ಪೂಜೆ ಸೊ ಫ್ರೆಂಡ್ಸ್ ಫೈನಲಿ ಗುಣಿ ಹತ್ರನೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಯೋಷ್ಟೊತ್ತಿಗೆ 4-5 ಆಗೋಗ್ಬಿಟ್ಟಿತ್ತು ಸಂಜೆ. ಸೊ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಬ್ಬಟ್ಟು, ಬೀನ್ಸು ಮತ್ತು ಹೆಸ್ರು ಕಾಳು ಹಾಕಿ ಪಲ್ಯ ಮಾಡಿದ್ದೆ. ಇದು ಬೀಟ್ರೋಟ್ ಪಲ್ಯ, ಚಿತ್ರಾನ್ನ ಗೊಜ್ಜು, ವಡೆ, ವೈಟ್ ರೈಸು, ಸೊ ಪಲಾವ್ ಮಾಡ್ಕೊಂಡಿದ್ದೆ. ಇದು ಬೆಂಡೆಕಾಯಿ ಪಲ್ಯ, ಕೋಸಂಬರಿ, ಸಾಂಬಾರು, ಕಾಳು ಸಾಂಬಾರು, ಒಬ್ಬಟ್ಟು ರಸಮ್ಮು, ಪಾಪಡು. ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಬ್ಬದ ದಿನ ಅಡುಗೆ. ಸೊ ಹಾಗೆ ಸಂಜೆನೂ ಆಯಿತು. ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆ ಆಗೋಯ್ತು ಫ್ರೆಂಡ್ಸ್. ಸೊ ಅವತ್ತು ಊರಹಬ್ಬ ಆಗಿರೋದ್ರಿಂದ ನಮ್ಮೂರಲ್ಲಿ ಪಲ್ಲಕ್ಕಿಗಳು ಮತ್ತು ಕರ್ಗ ಬರುತ್ತೆ. ಮನೆ ಹತ್ರ ಬಂದು ಪೂಜೆಗೆ ಕೊಡ್ತೀವಿ ನಾವು ಕರ್ಗಾಗೆ. ಸೊ ಪಟಾಕಿ ಹೊಡೆದು ಶುರು ಕೂಡ ಮಾಡಿದ್ರು ಅಲ್ಲಿ. ಸೊ ಪಲ್ಲಕ್ಕಿಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ನಾವು ಕೂಡ ಹಾಕಿದ್ವಿ ನೋಡಿ ನೀವು. ಶಿಲೆಯನು ಆ ಕ್ಷಣದೊಳಿಂದ ಭಕ್ತ ಜನಕ್ಕೆ ವರಮಳೆಯು ಸುರಿಯಿತು. ಈ ದೇವಿಪುರದ ಮಹಿಮೆ ನೂರು ನಾಡಲೆಲ್ಲ ಹರಡಿತು. ಸೊ ಫ್ರೆಂಡ್ಸ್, ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದಾನೆ ಕರ್ಗ ಈಚೆ ಬರೋದು. ಸೊ ಅಲ್ಲಿ ರೆಡಿಯಾಗಿ ಕರ್ಗ ಈಚೆ ಬರೋಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗೋಗ್ಬಿಟ್ಟಿತ್ತು.
देववरीशं वराहरूपं देववरीशं वरसितवदनं वरदन्तरप्रशाकवचम् ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.